Hello, good evening. Mr. Pujar from Kanmadi, Taluka Vakeri, District Belagavi. ಇವತ್ತು ಹುಕ್ಕೇರಿ ತಾಲೂಕಿನ ಗ್ರಾಮ ನಾಮಗಳ 3ನೇ ಭಾಗವನ್ನು ನಾನು ಪರಿಚಯಿಸಿಕೊಡಲು ಹೊರಟಿದ್ದೀನಿ. ಮೊಟ್ಟ ಮೊದಲಿಗೆ ಕಮತ್ನೂರು ಅನ್ನುವಂಥ ಗ್ರಾಮಕ್ಕೆ ಹೆಸರು ಹೇಗೆ ಪ್ರಾಪ್ತಿಯಾಯಿತು ಅನ್ನೋದನ್ನು ನಾವು ನೋಡೋಣ. ಸಂಕೇಶ್ವರ ಪಟ್ಟಣಕ್ಕೆ ಸಮೀಪ ಇರುವಂಥ ಈ ಕಮತ್ನೂರು ಗ್ರಾಮ ಇದು ಆಧುನಿಕ ಹಳ್ಳಿಯಾಗಿದೆ. ಕಮತ ಎಂದರೆ ಒಕ್ಕಲುತನ ಅಥವಾ ಬೇಸಾಯ. ಕಮತನ ಊರು, ಕಮತನೂರು ಈ ರೀತಿಯಾಗಿ ಹೆಸರು ಬರಲು ಸಾಧ್ಯ ಆಗಿದೆ. ಅಂದರೆ ಅಲ್ಲಿ ವ್ಯವಸಾಯಗಾರರ ಕುಟುಂಬಗಳು ಜಾಸ್ತಿ ನೆಲೆಸಿರೋದರಿಂದ ಅದಕ್ಕೆ ಕಮತನೂರು ಅಂತ ತಿಳ್ಕೊಂಡವರು ಕರೆದಾರೆ. ಆನಂತರ ಇದಕ್ಕೆ ಸರಿ ಹೊಂದುವಂತೆ ಅಲ್ಲಿ ಕಮತನಹಟ್ಟಿ ಅನ್ನೋಂಥ ಒಂದು ಊರು ಬರ್ತದೆ ಸಮೀಪದಲ್ಲಿ. ಕಮತನಹಟ್ಟಿ, ಕಮತನಹಟ್ಟಿ, ಕಮತನಹಟ್ಟಿ ಅಂದರೆ ಕಮತನು ವಾಸ ಮಾಡುವಂಥದ್ದು ಅಥವಾ ಕಮತ ಹಳ್ಳಿಗಳು, ಕಮತ ವ್ಯವಸಾಯ ಭೂಮಿ ಇರುವಂಥ ಗ್ರಾಮ ಹಟ್ಟಿ, ಅದು ಕಮತನಹಟ್ಟಿ. ಆನಂತರ ಅದು ಕಮತನಹಟ್ಟಿ ಅಂತ ತಿಳ್ಕೊಂಡು ಗ್ರಾಮ್ಯ ಭಾಷೆಯಲ್ಲಿ ಅದನ್ನು ಇವತ್ತಿಗೆ ಚೆನ್ನಾಗಿದ್ದದ್ದು ಕರೀತಾರೆ. ಅದೇ ಥರನಾಗಿ ಯಾವ ಕುಟುಂಬಗಳು ವ್ಯವಸಾಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾವೆ ಅವರಿಗೆಲ್ಲ ಕಮತಿಗಳು ಅಂತ ಕರೀತಾರೆ. ಕಮತಿಗಳು ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕಮತಿಗಳು ಬಹಳ ಅದಾವೆ. ಆನಂತರ ಇವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವರನ್ನು ಕಾಮತ್ ಅಂತ ತಿಳ್ಕೊಂಡು ಕರೀತಾರೆ. ಅವರೆಲ್ಲ ಆ್ಯಕ್ಚುಲಿ ಗೌಡ ಸರಸ್ವತ್ ಬ್ರಾಹ್ಮಿನ್ಸು ಆದರೂ ಕೂಡ ಅವರು ಕಾಮತ್ ಅನ್ನುವಂಥ ಒಂದು ಮನೆ ಅಡ್ಡೆಸರನ್ನು ಪಡೆದಿರ್ತಾರೆ. ಕಾರಣ ವ್ಯವಸಾಯನೇ ಅವರ ಮುಖ್ಯವಾದ ಉದ್ಯೋಗ. ಇದೇ ಥರನಾಗಿ ನೀವು ಇತರ ರಾಜ್ಯಗಳಲ್ಲಿಯೂ ಕೂಡ ಈ ವರ್ಗವನ್ನು ಗುರುತಿಸ್ಬೋದು. ಸಂಶೋಧಕರು ವ್ಯವಸಾಯದಿಂದ ಬಂದಂಥ ಗ್ರಾಮ ಕಮತನೂರು ಮತ್ತು ಕಮತನಹಟ್ಟಿ. ಇನ್ನು ನೆಕ್ಸ್ಟ್ ಬರೋದು ಚಿಲಬಾವಿ. ಚಿಲ ಎಂದರೆ ಒಂದು ಸಸ್ಯ, ಬಾವಿ ಎಂದರೆ ಒಂದು ಗ್ರಾಮ. ಯಾವ ಗ್ರಾಮದ ಹೊರವಲಯದಲ್ಲಿ ಚಿಲ ಅನ್ನುವಂಥ ಸಸ್ಯ ಬೆಳೀತಾ ಇತ್ತು ಅದನ್ನು ಚಿಲಬಾವಿ ಅಂತ ತಿಳ್ಕೊಂಡು ನಮ್ಮ ಜನರು ಕರೆದಿದ್ದಾರೆ. ಅದರಂತೆ ಬಾವಿ ಅಂದಾಗ ಕೇವಲ ನೀರು ತುಂಬುವಂಥ ಬಾವಿ ಅಂತ ತಿಳ್ಕೊಂಡು ನಾವು ತಪ್ಪು ಅರ್ಥೈಸ್ಕೊಳ್ಬೋದು. ಮೊದಲಿಗೆ ಬಾವಿ ಅಂದರೆ ಖಂಡಿತವಾಗಿ ಅದು ಗ್ರಾಮ. ಇನ್ನು ಬಾವಿ ಹಾಳ ಅಂತ ತಿಳ್ಕೊಂಡಾಗ ಬಾವಿ ಇರುವಂಥ ಒಂದು ಗ್ರಾಮ ಅಂತ ತಿಳ್ಕೊಂಡು ಅರ್ಥೈಸ್ಕೊಳ್ಬೇಕು. ಕೇವಲ ಬಾವಿ ಅಂಥೇಳಿ ಬಂದಾಗ ಅದು ಗ್ರಾಮ, ಇಷ್ಟೇ. ದಟ್ ಮೇಕ್ಸ್ ಅ ಡಿಫ್ರೆನ್ಸ್. ಇಂಥ ಎಕ್ಸಾಂಪಲ್ಗಳನ್ನು ನೋಡ್ಬೋದು. ಅರಬಾವಿ, ಆನಂತರ ಸಿಲ್ತಿ ಬಾವಿ, ಹೌಸ ಬಾವಿ, ಮಾದನ ಬಾವಿ, ಈ ಥರದ ಇನ್ನಿತರ ಊರುಗಳನ್ನು ನಾವು ಇಲ್ಲಿ ಗುರುತಿಸ್ಬೋದಾಗಿದೆ. ಇನ್ನು ಅಲದಾಳ್ ಅನ್ನೋದು ಒಂದು ಹಳ್ಳಿ. ಈ ಅಲದಾಳ್ ಆಲದ ಹಾಳಾಗಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಆಲದ ಮರಗಳಿಂದ ತುಂಬಿದಂಥ ಇದೊಂದು ಗ್ರಾಮ, ಅದು ಅಲದಾಳ್ ಅಂತ ತಿಳ್ಕೊಂಡು ಇವತ್ತು ಕರೆಯಲ್ಪಡುತ್ತಿದೆ. ನಂತರ ಇಂಗಳಗಿ, ಇಂಗಳ ಮರಗಳು ಆ ಭಾಗದಲ್ಲಿ ಸಾಕಷ್ಟು ಬೆಳೆಯುತ್ತಿದ್ದವು. ಆ ಕಾರಣಕ್ಕೆ ಇಂಗಳ ಕೇಯು ಅಂತ ಕರಿತಾಯಿದ್ರು. ಕೇಯು ಅಂದರೆ ಭಾಗ ಅಥವಾ ಒಂದು ವ್ಯವಸಾಯ ಮಾಡಲು ಅಥವಾ ಮಾಡದೆ ಇರುವ ಒಟ್ಟಿಗೆ ಒಂದು ಭೂಭಾಗ. ಎಲ್ಲಿ ಇಂಗಳ ಮರಗಳು ಜಾಸ್ತಿ ಬೆಳೀತಾ ಇದ್ದವಲ್ಲ ಅದು ಇಂಗಳ ಕೇಯು ಹೋಗಿ ಅದು ಇಂಗಳಗಿ ಆಗಿದೆ ಅಂತ ಹೇಳ್ತಾರೆ. ಇನ್ನು ಕಣಗಲ, ನ್ಯಾಷನಲ್ ಹೈವೇ ಪಕ್ಕದಲ್ಲಿರುವಂಥ ಕಣಗಲ, ಇದೊಂದು ಪ್ರಾಚೀನ ಗ್ರಾಮ. ಆ್ಯಕ್ಚುಲಿ ನಾವು ಅಲ್ಲಿ ಹೋಗಿ ಫೀಲ್ಡ್ ವರ್ಕ್ ನೋಡಿದಾಗ ಬಹಳ ಪ್ರಾಚೀನ
ಗುಡಿಗಳನ್ನು ನಾವು ನೋಡ್ತೀವಿ. ಜೊತೆಗೆ ಅಲ್ಲಿ ಅನೇಕ ಸ್ಮಾರಕ ಶಿಲ್ಪಗಳನ್ನು ಕೂಡ ನಾವು 2006ನಲ್ಲಿ ಪತ್ತೆ ಮಾಡಿದ್ದು. ಅಲ್ಲಿ ಹನುಮಾನ್ ಮಂದಿರ ಹತ್ರ ಇದೆಲ್ಲ ಆ ಕನಗಿಲೆ ಅನ್ನುವಂಥ ಅದು ಶಾಸನೋಕ್ತ ಹೆಸರು ಬರ್ತದೆ. ಅನೇಕ ಶಾಸನಗಳಲ್ಲಿ ಅದನ್ನು ಕಣಗಿಲೆ ಅಂತ ತಿಳ್ಕೊಂಡು ಕರೆದಾರೆ. ಕಣ್ಣರಸರ ಮೂಲದಿಂದ ಬಂದಿದೆಯೋ ಅಥವಾ ಕಣಗಿಲೆ ಅನ್ನುವಂಥ ಒಂದು ಸಸ್ಯದಿಂದ ಬಂದಿದೆಯೋ ಅನ್ನೋದನ್ನು ಇನ್ನೂ ನಾವು ನಿರ್ಧರಿಸಬೇಕಾಗ್ತದೆ. ಇನ್ನು ಕರಜಿಗ ಗ್ರಾಮವನ್ನು ನೋಡಿದಾಗ ಕರಂಜ ಅನ್ನುವಂಥ ಒಂದು ಅಂದರೆ ಕರಂಜ ಅಂದರೆ ಆ್ಯಕ್ಚುಲಿ ಹೊಂಗೆ ಮರ. ಕರಂಜ ಸಂಸ್ಕೃತದಲ್ಲಿ ಅಂತಾರೆ, ಕನ್ನಡದಲ್ಲಿ ಅದು ಹೊಂಗೆ ಮರ. ಈ ಕರಂಜ ಗಾವ ಅಂದರೆ ಹಳ್ಳಿ. ಗಾವೆ ಕನ್ನಡ ಶಬ್ದನೇ ಅದು ಗಾವಾಯಿತು, ನಂತರ ಗಾವ, ಈ ಥರ ಅದು ಬದಲಾವಣೆ ರೂಪಾಂತರ ಹೊಂದಿದೆ. ಈ ಭಾಷಾ ಅಧ್ಯಯನ ಶಾಸ್ತ್ರವನ್ನು ಕೈಗೊಂಡಾಗ ಸಂಸ್ಕೃತದಿಂದ ಬಂದಂಥ ಶಬ್ದಗಳು ಬೇರೆ ಬೇರೆ ಭಾಷೆಗಳಲ್ಲಿ ಅದು ಕೂಡಿರುವುದು ನಮಗೆ ಖಂಡಿತವಾಗಿ ಗೊತ್ತಾಗ್ತದೆ. ಆದರೆ ಅದು ಯಾವ ರೀತಿಯಾಗಿ ರೂಪಾಂತರವಾಗಿದೆ ಅನ್ನೋದನ್ನು ನಾವು ಸರಿಯಾಗಿ ಶಾಸ್ತ್ರಜ್ಞರಾಗಲಿ ಅಥವಾ ಆ ಭಾಷೆಯ ಬೋಧಕರಾಗಲಿ ಸರಿಯಾಗಿ ಅದನ್ನು ಅರ್ಥ ಮಾಡ್ಕೋಬೇಕು. ಕರಂಜಗಾವ ಹೋಗಿ ಅದು ಕರಂಜಗಾವೆ ನಂತರ ಕರಜಗ ಅನ್ನುವಂಥ ಹೆಸರನ್ನು ಪಡೆದಿದೆ ಅಂತ ಹೇಳ್ಬೋದು. ಇನ್ನು ಅತ್ಯಾಳ, ಇದು ಅತ್ತಿಹಾಳ, ಅತ್ತಿ ಮರಗಳಿಂದ ಕೂಡಿದಂಥ ಒಂದು ಪ್ರದೇಶ. ಅದು ಅತ್ಯಾಳ ಎಂದು ತಿಳ್ಕೊಂಡು ರೂಪುಗೊಂಡು ಇವತ್ತು ಕರೆಯಲ್ಪಡುತ್ತಿದೆ. ತದನಂತರ ಉಕ್ಕಡು, ನ್ಯಾಷನಲ್ ಹೈವೇ ಪಕ್ಕದಲ್ಲಿರುವಂಥ ಉಕ್ಕಡಿದು ಪೂರ್ಣ ಕನ್ನಡ ಶಬ್ದನೇ. ಉಕ್ಕಡೆ ಅಂದರೆ ಏನು, ಇದರ ಅರ್ಥ ಏನು? ಇದು ಕಾವಲು ದಳದ ಠಾಣೆ. ಠಾಣೆ ಅನ್ನೋದು ಪರ್ಸಿಯನ್ ವರ್ಡ್, ನೆನಪಿಟ್ಕೊಡ್ರಿ. ಠಾಣೆ ಅದು ಕನ್ನಡ ಶಬ್ದ ಅಲ್ಲ, ಸಂಸ್ಕೃತ ಶಬ್ದನೂ ಅಲ್ಲ. ಅದು ಠಾಣೆ ಅನ್ನೋದು ಏನು ಬರ್ತದಂದ್ರೆ ಪರ್ಸಿಯನ್ ವರ್ಡ್. ಅದು ಮುಸ್ಲಿಮರ ಪ್ರಭಾವದಿಂದ, ಮುಸ್ಲಿಂ ಆಡಳಿತದ ಪ್ರಭಾವದಿಂದ ಠಾಣ ಅಂಥೇಳಿ ಓದೋದು. ಮತ್ತು ಕೆಲವೊಂದು ಅದೇ ರೀತಿ ಪದಗಳನ್ನು ನಾವು ಇವತ್ತಿಗಾದರೂ ಠಾಣಾ ಸಂಬಂಧಿತವಾದಂಥ ಕೆಲವೊಂದು ಪದಗಳನ್ನು ಬಳಸ್ತೀವಿ. ಠಾಣಾದಲ್ಲಿರೋರು ಫೌಜ್ದಾರ್, ಫೌಜ್ ಅಂದರೆ ಸೇನಾ, ದಾರ್ ಲೀಡರ್, ಫೌಜ್ದಾರ್, ಅದು ಫೌಜ್ದಾರ್ ಅಂತೇಳಿ ನೀವು ಕರಿತೀರಿ. ಈ ಥರ ಠಾಣಾ ಅಂದರೆ ಏನು? ಕಾವಲು ದಳದ ಠಾಣೆ. ಆನಂತರ ಬ್ರಿಟಿಷರು ಕೂಡ ಏನು ಮಾಡ್ತಾರಂದ್ರೆ ಅವರ ತಮ್ಮ ಒಂದು ತೆರಿಗೆ ಸಂಗ್ರಹ ಇರ್ಬೋದು, ಇನ್ಸ್ಪೆಕ್ಷನ್ಗಳಿರ್ಬೋದು, ಅಥವಾ ಇನ್ಯಾವುದೇ ವ್ಯವಹಾರಗಳನ್ನು ತಡೆಗಟ್ಟಲಿಕ್ಕೆ ಅವರು ಅಲ್ಲಲ್ಲಿ ಠಾಣೆಗಳನ್ನು ಮಾಡಿಕೊಂಡು ತಪಾಸಣೆ ಮಾಡ್ತಾಯಿದ್ರು ಅನ್ನೋದು ನಮಗೆ ಗೊತ್ತಾಗ್ತದೆ. ಆನಂತರ ಆ ಸ್ಥಳಕ್ಕೆ ಮೊದಲಿಂದನೂ ಒಂದು ಮಹತ್ವದ ಉಕ್ಕಡಕ್ಕೆ. ಯಾಕಂದರೆ ನಾವೆಲ್ಲ ಕಾಲೇಜ್ದಲ್ಲಿ ಅಧ್ಯಯನ ಮಾಡಬೇಕಾದ್ರೆ ಸುಮಾರು 35-40 ವರ್ಷ ಹಿಂದಗಡೆ ಅಲ್ಲಿ ಇವನ್ ಅರಣ್ಯ ಖಾತೆಯ ಒಂದು ಏನು ಆಫೀಸ್ ಕೂಡ ಇತ್ತಲ್ಲಿ, ಅರಣ್ಯ ಖಾತೆಯಲ್ಲಿ. ಅಲ್ಲಿ ಎಲ್ಲ ಗಾರ್ಡ್ಸ್ಗಳೂ ಇರ್ತಾಯಿದ್ರು. ಜೊತೆಗೆ ಅಲ್ಲೆಲ್ಲ ಇದ್ರ ಜೊತೆಗೆ ಪೊಲೀಸ್ ಸಿಬ್ಬಂದಿ, ಆನಂತರ ಬೇರೆ ಬೇರೆ ಡಿಪಾರ್ಟ್ಮೆಂಟದ ಆಫೀಸ್ಗಳು ಒಂದೇ ಕಡೆ ಇದ್ದದ್ದು ನಮಗೆ ಗೊತ್ತದು ಉಕ್ಕಡದಲ್ಲಿ. ನಂತರ ಕೆಲವೊಂದಷ್ಟನ್ನು ಬೇರೆ ಬೇರೆ ಕಡೆ ಅವರು ಅದನ್ನು ಶಿಫ್ಟ್ ಮಾಡಿದ್ದು ನಂತರದ ವಿಷಯ. ಬಟ್ ಈಗ ಆ ಸ್ಥಳಕ್ಕೆ ಒಂದು ಬಹಳ ಮಹತ್ವ ಇದೆ ಬ್ರಿಟಿಷ್ ಕಾಲದಿಂದನೂ ಕೂಡ. ಆನಂತರ ವಂಡಮೂರಿ ದೇಸಾಯಿ ಕಟ್ಟಿಸಿದ ಇನ್ಸ್ಪೆಕ್ಷನ್ ಬಂಗ್ಲಾನೂ ಕೂಡ ಅಲ್ಲೇ IB ನದಿ ಪಕ್ಕದಲ್ಲಿ. ನಾವು ಬೆಳಗಾವಿಗೆ ಹೋಗಬೇಕಾದ್ರೆ ಎಡಭಾಗಕ್ಕೆ ವಂಡಮೂರಿ ದೇಸಾಯರು ಕಟ್ಟಿಸಿದಂಥ ಇನ್ಸ್ಪೆಕ್ಷನ್ ಅಂತ IB ಅಂತ ಕರೀತಾರೆ, ಇನ್ಸ್ಪೆಕ್ಷನ್ ಬಂಗ್ಲು. ಅವರು ಅಲ್ಲೇ ಅವಾಗವಾಗ ಬೇಟೆ ಆಡ್ಲಿಕ್ಕೆ ಹೋಗ್ತಿದ್ರು. ಅಲ್ಲೇ ಉಳ್ಕೊಂಡು ಬೇಟೆ ಆಡಿ ಪುನಃ ಅಲ್ಲೇ ಬಂದು ವಿಶ್ರಾಂತಿ ತಗೊಳ್ಳೋದು, ಈ ಥರ ಇತ್ತು ಸುತ್ತಗಟ್ಟಿ IB. ಆನಂತರ ಹೆಬ್ಬಾಳ ಬರ್ತದೆ ನೋಡಿ. ಒಂದು ಗ್ರಾಮಗಳ ಸಮೂಹದಲ್ಲಿ ಅನೇಕ ಗ್ರಾಮಗಳಿದ್ದು ಅಲ್ಲಿ ಹೆಬ್ಬಾಳದ ಸಮೀಪಕ್ಕೆ. ಆ ಗ್ರಾಮಗಳಲ್ಲಿ ಇದು ದೊಡ್ಡದಾದಂಥ ಒಂದು ಗ್ರಾಮ.
ಹಾಳ, ಹಿರಿದಾದ ಹಾಳ ಹೆಬ್ಬಾಳ ಅಷ್ಟೇ. ಅದು ಆ ರೀತಿಯಾಗಿ ಅದು ಹೆಸರು ಹೊಂದಿರಲು ಸಾಧ್ಯವಿದೆ ಅಂತ ತಿಳ್ಕೊಂಡು ನಾವು ಖಂಡಿತವಾಗಿ ಹೇಳೋದು. ಹಿರಿದಾದ ಹಾಳ ಅಂದರೆ ದೊಡ್ಡ ಹಾಳ, ದೊಡ್ಡ ಗ್ರಾಮ, ಇದರ ಅರ್ಥ ಅಷ್ಟೇ. ಆನಂತರ ಹುಲ್ಲೋಳಿ. ನೋಡ್ರಿ, ಪ್ರತಿಯೊಂದು ಊರಿನಲ್ಲಿ ಫರ್ಟೈಲ್ ಲ್ಯಾಂಡ್ಗಳು ಇರಲಿಲ್ಲ. ಕೆಲವೊಂದು ಕಡೆ ಬ್ಯಾರನ್ ಲ್ಯಾಂಡ್ಸ್ ಇದ್ದು, ಗೈರನ್ಸ್ಗಳಿದ್ದು. ಅಂದರೆ ಏನು, ಎಲ್ಲನೂ ಫಲವತ್ತಾದ ಭೂಮಿಯನ್ನು ಹೊಂದಿದಂಥ ಹಳ್ಳಿಗಳು ಇರಲಿಲ್ಲ. ಇದು ಹುಲ್ಲು ಹಳ್ಳಿ ಆ್ಯಕ್ಚುಲಿ. ಅಂದರೆ ಒಕ್ಕಲತನದ ಭೂಮಿ ಕಡಿಮೆ ಇದ್ದು ಹುಲ್ಲು ಬೆಳೆಯುವಂಥ ಪ್ರದೇಶ ಜಾಸ್ತಿ ಇದ್ದಾಗ ಅದನ್ನು ಹುಲ್ಲು ಹಳ್ಳಿ ಅಂತ ತಿಳ್ಕೊಂಡು ಅವತ್ತಿನ ಜನ ಕರೆದಾರೆ. ಆನಂತರ ಅವತ್ತಿನ ಕಾಲದಲ್ಲಿ ಪ್ರಾಣಿಗಳಿಗೆ ಮೇಯಿಸಲಿಕ್ಕೆ, ಪಶುಪಾಲನೆಗೆ ಅನುಕೂಲವಾಗಲಿ ಅಂತ ತಿಳ್ಕೊಂಡು ಗೈರನ್ ಗೋಮಾಳ ಅಂತ ನಾವು ಕನ್ನಡದಾಗ ಕರಿತೀವಿ, ನೆನ್ಪಿಟ್ಕೊಡ್ರಿ. ಮಾಳ ನೆನ್ಪಿಟ್ಕೊಡ್ರಿ. ಗೋಮಾಳ ಅಂದರೆ ಅದು ಖಾಲಿ ಜಾಗ, ಹುಲ್ಲು ಬೆಳೆಯುವಂಥ ಜಾಗ, ಅಲ್ಲಿ ಗೋವುಗಳನ್ನು ಮೇಯಿಸಲಿಕ್ಕೆ ಬಿಡ್ತಿದ್ರು, ಗೋಮಾಳ. ಆನಂತರ ಊರಿನ ಎಲ್ಲ ಜನ ಸೇರಿ ಒಬ್ಬನ ನೇಮಿಸಿ ಅವನ್ನ ಕಾಯಲಿಕ್ಕೆ ಬಿಡ್ತಾಯಿದ್ರು, ಅವನು ಪುನಃ ಕರ್ಕೊಂಡು ಬರ್ತಿದ್ದ. ಅದು ರೂಢಾನೇ ಇತ್ತದು ಆ್ಯಕ್ಚುಲಿ. ಅನಂತರ ಈ ಗೋಮಾಳವನ್ನೇ ಮುಸ್ಲಿಂ ಆಡಳಿತಗಾರರು ಕೂಡ ಮುಂದುವರಿಸಿದ್ರು, ಪೇಶ್ವೆಗಳು ಮುಂದುವರಿಸಿದ್ರು. ನಂತರ ಮುಸ್ಲಿಮರ ಆಡಳಿತ ಕಾಲಕ್ಕೆ ಇವುಗಳನ್ನು ಗೈರನ್ ಅಂತ ಕರಿತಾಯಿದ್ರು. ಗೈರನ್ ದಟ್ ಈಸ್ ರನ್ ಅಂದರೆ ಭೂಮಿ, ಗಾಯ ಅಂದರೆ ಅದು ಪರ್ಸಿಯನ್ ಭಾಷೆ ಒಳಗೆ ಕೌ ಅಂತ ಪಶು. ಗೈರನ್ ದಟ್ ಈಸ್. ನಾವೇನೇನೋ ಅದನ್ನು ತಪ್ಪು ಪ್ರೊನೌನ್ಸಿಯೇಷನ್ ಮಾಡ್ತೀವಿ, ಆ ವಿಷಯ ಬೇರೆ. ಹಂಗೆ ಹುಲ್ಲು ಬೆಳೆಯುವಂಥ ಒಂದು ಹಳ್ಳಿ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾರೆ. ಇನ್ನು ದಡ್ಡಿ ನೋಡ್ರಿ, ಈ ದಡ್ಡಿ ಅಂದರೆ ಏನಪ್ಪ ಅಂದ್ರೆ ದನ ಕರುಗಳನ್ನು ಕಟ್ಟುವಂಥ ಒಂದು ಸ್ಥಳ. ದಡ್ಡಿಗೆ ಬೇರೆ ಅರ್ಥನೇ ಇಲ್ಲ, ದನ ಕರುಗಳನ್ನು ಕಟ್ಟುವಂಥ ಒಂದು ಸ್ಥಳ ಅಂತ ತಿಳ್ಕೊಂಡು ಹೇಳಿ. ಸಾಮಾನ್ಯವಾಗಿ ದಡ್ಡಿ ಅಂಥೇಳಿ ಯಾವುದಾದ್ರೂ ಗ್ರಾಮಕ್ಕೆ ಹೆಸರು ಬಂದಿದ್ದರೆ ಅವೆಲ್ಲ ಪಶುಪಾಲನಾ ಕೇಂದ್ರಗಳೇ ಅಂತ ತಿಳ್ಕೊಂಡ್ಬಿಡ್ರಿ. ಅಲ್ಲಿ ಹೆಚ್ಚಿನ ಪ್ರಮಾಣದ ದನಕರುಗಳನ್ನು ಸಾಕ್ತಿದ್ರು ಅಂಥೇಳಿ ಅರ್ಥೈಸ್ಕೊಳ್ಬೋದು. ಅವುಗಳಿಗೆಲ್ಲ ವ್ಯವಸ್ಥೆ ಮಾಡಿ. ಈಗ ಹಟ್ಟಿಗಳು ಕೂಡ ಅದೇ ರೀತಿ. ಕೆಲವೊಂದು ಹಟ್ಟಿಗಳು ಏನದಲ್ಲ, ಸಾಧಾರಣ 60% ಹಟ್ಟಿಗಳೆಲ್ಲ ದನಗಳ ಹಟ್ಟಿಗಳನ್ನೇ ನೆನ್ಪಿಡ್ಬೇಕು. ಈಗ ನಮ್ಮ ಸಮೀಪದಲ್ಲಿ ದಾದಬನಹಟ್ಟಿ ಇದೆ. ಈ ದಾದಬನಹಟ್ಟಿ ಅಂದರೆ ಅದು ಹೆಸರು ಹೆಂಗೆ ಪ್ರಾಪ್ತಿಯಾಗಿದೆ ಅಂದರೆ, ಅಲ್ಲಿನ ಒಬ್ಬ ಹಿರಿಯರು ನನಗೆ ಹೇಳಿದರು ಸುಮಾರು ವರ್ಷಗಳ ಹಿಂದೆ. ಅದು ಹತ್ತರ್ಗಿಯ ಒಂದು ಭಾಗ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಅಲ್ಲಿ ದಾದಾಬಾಹು ಶೇಲಾರ್ ಫ್ಯಾಮಿಲಿ ಎಲ್ಲ ಹತ್ತರ್ಗಿಯವರೇ ಅವರು, ನಿಮಗೆ ಗೊತ್ತದ. ದಾದಾಬಾಹು ಶೇಲಾರ್ ಅವರ ದನಗಳನ್ನು ಅಲ್ಲಿ ಕಟ್ತಾಯಿದ್ರು ದಾದಬನಹಟ್ಟಿ. ನಂತರ ಅದು ಗ್ರಾಮ ಬೆಳೀತು, ಆ ನಂತರ ದೊಡ್ಡದಾಯಿತು, ಈ ಥರ ಎಲ್ಲ ಹೇಳ್ಬೋದು. ಆದರೆ ಮೂಲತಃ ದಾದಾಬಾಹು ಶೇಲಾರ್ ಇವರ ದನಗಳ ಕೊಟ್ಟಿಗೆ ಅಥವಾ ಹಟ್ಟಿ ಇಷ್ಟೇ ಅದರ ಹೆಸರು. ದಾದಬನಹಟ್ಟಿ ಅದು ಏನಾಗಿದೆ ಅಂದರೆ ರೂಪಾಂತರಗೊಂಡಿದೆ. ದಾದಾಬಾಹು ನೋಡ್ರಿ, ದಾದಾ ಕರೆಕ್ಟ್ ಅದ, ದಾದಾ ಆಗ್ಯದ. ಬಾಹು ಇದ್ದದ್ದು ಬಾ ಆಗ್ಯದ. ಶೇಲಾರ್ ಅಂತೂ ಹೋಗೇ ಬಿಡ್ತು. ಆ ಹಟ್ಟಿ ಅನ್ನೋದನ್ನು ಒಂದು ಇಟ್ಕೊಂಡ್ಬಿಟ್ಟ ನೋಡ್ರಿ. ಅದಕ್ಕೆ ಕಾರಣ ಏನಂದರೆ, ಯಾವುದು ಈಸಿಯಾಗಿ ಉಚ್ಚರಿಸಲು ಸಾಧ್ಯ ಆಗ್ತದೆ ಹಾಗೆ ಜನ ಹೇಳಿಬಿಡ್ತಾರೆ. ಅದು ತಪ್ಪು ಅಂತ ಹೇಳಿ ಕೊಡೋದಿಲ್ಲ, ಸರಿನೋ ಅಂತ ಹೇಳಿ ಕೊಡೋದಿಲ್ಲ. ಅವರ ಒಂದು ಪ್ರತಿಭೆಗೆ ಸಂಬಂಧಪಟ್ಟಂಥ ವಿಷಯ ಅದು. ಆನಂತರ ಪಂಡಿತರ ಮಾತನಾಡುವಂಥ ಭಾಷೆನೇ ಬೇರೆ ಇರ್ತದೆ, ಸಾಮಾನ್ಯ ಜನ. ಆನಂತರ ಅದಕ್ಕಿಂತ ಒಂದು ಶಿಕ್ಷಣದಲ್ಲಿ ಹಿಂದುಳಿದವರು ಅಥವಾ ಅತಿ ಗ್ರಾಮಿಕರಿದ್ದವ್ರು ಏನು ಮಾಡ್ತಾರೆ ಅಂದರೆ ಅವುಗಳನ್ನು ಪೂರ್ತಿಯಾಗಿ ಅಪಭ್ರಂಶ ಮಾಡುವಂಥ ಸಾಧ್ಯತೆ ಇರ್ತದೆ. ಉದ್ದೇಶ ಇರೋದಿಲ್ಲ, ಆದರೆ ಹಂಗೆ ಆಗಿಬಿಡ್ತದೆ. ಇನ್ನು ಹಂಚಿನಾಳು. ಸಾಮಾನ್ಯ ಒಬ್ಬರನ್ನ ಕೇಳಿದ್ದೆ ನಾನು ಫೀಲ್ಡ್ ವರ್ಕಿಗೆ ಹೋದಾಗ. ಅವ್ರು ಹೇಳಿದರು ಹಂಚುಗಳ ತಯಾರಾಗ್ತಿದ್ದು ರೀ, ಅದಕ್ಕೆ ಹಂಚಿನಾಳು ಹೆಸರು ಬಂದದ ಅಂತ ಹೇಳಿದರು. ಅದು ನನಗೆ ರಿಲಯಬಲ್ ಅನ್ನಿಸ್ಲಿಲ್ಲ. ಕಾರಣ ಏನಂದರೆ, ನಾವು ಚಿಕ್ಕವರಿರುವಾಗ ಪ್ರತಿಯೊಂದು ಊರಿನಲ್ಲಿ ಹಂಚುಗಳನ್ನು ತಯಾರಿಸ್ತಿದ್ರು ಕುಂಬಾರರು. ಸಾಧಾರಣ ನಾವು 7th ಸ್ಟ್ಯಾಂಡರ್ಡ್ ಬರೋಬಿಡೋದಾಗ ಏನಾಯ್ತು ಅಂದರೆ, ಬಾಸೆಲ್ ಮಿಷನ್ ಮಂಗಳೂರು ಹಂಚುಗಳೆಲ್ಲ ಬರ್ತಾಯಿದ್ವು. ನನ್ನ ವಾದ ಇಷ್ಟೇ,
ಪ್ರತಿಯೊಂದು ಊರಿನಲ್ಲಿ ಹಂಚು ತಯಾರು ಮಾಡುವಂಥ ಕುಂಬಾರರಿರುವಾಗ ಅವುಗಳಿಗೂ ಕೂಡ ಹಂಚಿನಾಳು ಅನ್ನುವಂಥ ಹೆಸರು ಬರಬೇಕಾಗಿತ್ತು. ಯಾಕೆ ಬರಲಿಲ್ಲ? ಇದರ ಅರ್ಥ ಏನೋ ಬೇರೆ ಇದೆ ಅನ್ನೋದನ್ನು ಕಂಡುಕೊಂಡು, ಹೆಂಚಿ ಅನ್ನೋದು ಒಂದು ಥರದ ಹುಲ್ಲು, ಅದರಿಂದ ಕಸಬರಿಗೆ ತಯಾರು ಮಾಡ್ತಾರೆ. ಆನಂತರ ಇದ್ರ ಜೊತೆಗೆ ಅದನ್ನು ಇನ್ನೊಂದು ಹೆಸರಿನಿಂದ ಕೂಡ ಕರೀತಾರೆ. ನೋಡ್ರಿ, ಹಂಚಿ ಅನ್ನೋದು ಇದು ಇದರಲ್ಲಿ ಮೆನ್ಷನ್ ಆಗಿದ್ದಂದರೆ ಇದು ಪುಸ್ತಕದಲ್ಲಿ ಮೆನ್ಷನ್ ಆಗಿದ್ದು. ಅದನ್ನು ಗ್ರಾಮ್ಯ ಭಾಷೆಯಲ್ಲಿ ಮದಿ ಅಂತ ಕರೀತಾರೆ. ಮದಿ, ಈಗ ಮದಿಹಳ್ಳಿ ಅನ್ನೋದು ಹೆಸರು ಬಂದದಲ್ಲ, ಅದು ಕಸಬರಿಗೆಯಿಂದನೇ ಬಂದಿದ್ದದು. ಅಂದರೆ ಆ ಹುಲ್ಲೆ ಕಸಬರಿಗೆ ತಯಾರಿಸಲು ಉಪಯೋಗವಾಗುವಂಥ ಹುಲ್ಲಿನಿಂದ ಬಂದಂಥ ಹಳ್ಳಿ ಅದು ಮದಿಹಳ್ಳಿ. ಇವರು ಹೆಂಚಿನ, ಎರಡೂ ಒಂದೇ. ಅಲ್ಲಿನ ಹುಲ್ಲಿನಿಂದ ಕಸಬರಿಗೆಯನ್ನು ತಯಾರು ಮಾಡ್ತಾಯಿದ್ರು, ಮಾರಾಟ ಮಾಡ್ತಾಯಿದ್ರು. ನೆಕ್ಸ್ಟ್ ಹಗೆದಾಳು ಬರ್ತದೆ ನೋಡಿ, ಹಿಡಕಲ್ ಡ್ಯಾಮ್ ಪಕ್ಕದಲ್ಲಿ ಹಗೆದಾಳು. ಅವತ್ತಿನ ಕಾಲದಲ್ಲಿ ಧಾನ್ಯ ಸಂಗ್ರಹಗಳನ್ನು ಮಾಡಲಿಕ್ಕೆ ಹಗೆಯುಗಳನ್ನು ಬಳಸ್ತಾಯಿದ್ರು ಜನ. ಇದು ಮೊನ್ನೆವರೆಗೂ ಗೊತ್ತಿದೆ ನಮಗೆ. ಹಗೆಯುಗಳಲ್ಲಿ ಆಹಾರ ಧಾನ್ಯಗಳನ್ನು ಹಾಕಿ ಅವ್ರು ಎಷ್ಟು ಬೇಕಷ್ಟು ತಿಂಗಳಿಗೋ 2 ತಿಂಗಳಿಗೋ ಒಂದು ಬಾರಿ ಅವುಗಳನ್ನು ತೆಗೆದು ಉಪಯೋಗ ಮಾಡ್ತಾಯಿದ್ರು. ಜೋಳ ಇಂಥವೆಲ್ಲ ಧಾನ್ಯಗಳನ್ನು. ಇಲ್ಲವಾದರೆ ಕನಜುಗಳನ್ನು ಕಟ್ತಾಯಿದ್ರು, ಬಿದಿರಿನ ಕನಜುಗಳನ್ನು. ನಾವು ಅಲ್ಲಿ ಫೀಲ್ಡ್ ವರ್ಕಿಗೆ ಹೋದಾಗ ಅಲ್ಲಿನ ಜನ ಹೇಳಿದ್ದು, ನಮ್ಮಲ್ಲಿ ಹಗೆಯುಗಳು ಭಾಳ ಇರೋದರಿಂದ ಅದಕ್ಕೆ ಹಗೆದಾಳು, ಹಗೆದ ಹಾಳು, ಹಗೆಗಳಿರುವಂಥ ಹಾಳು ಹಗೆದಾಳಾಗಿದೆ ಅಂತ ತಿಳ್ಕೊಂಡು ನಾವು ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಇನ್ನು ಶೆಟ್ಟಿಹಳ್ಳಿ, ಶೆಟ್ಟಿಹಳ್ಳಿ ದಟ್ ಈಸ್. ಈ ಶೆಟ್ಟಿಹಳ್ಳಿಯ ಶೆಟ್ಟಿ ಅಂದರೆ ಏನು? ಶೆಟ್ಟಿ ಹೆಸರು ಹೆಂಗೆ ಪ್ರಾಪ್ತ ಆಯಿತು ಅಂತ ಕೇಳಿದಾಗ, ಇದು ಸಂಸ್ಕೃತ ಮೂಲದ ಶಬ್ದ ಶ್ರೇಷ್ಠಿಯಿಂದ ಬಂದಂಥ ಪದ. ಇದು ಈ ಶ್ರೇಷ್ಠಿಗಳಂದರೆ ವ್ಯಾಪಾರಿಗಳು ಅನ್ನೋದು ಎಲ್ಲ ಡಿಕ್ಷನರಿಗಳಲ್ಲಿ ಇದೆ, ಅದು ಸತ್ಯ ಸಂಗತಿನೇ ಆಗಿದೆ. ಆದರೆ ಇದನ್ನು ಐತಿಹಾಸಿಕವಾಗಿ ನಾವು ನೋಡಿದಾಗ, ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಅದರ ಅರ್ಥನೇ ಬೇರೆ ಇದೆ. ಈ ಸಂಕೇಶ್ವರದ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ದೊರೆತಂಥ ಶಾಸನದಲ್ಲಿ 20 ಶೆಟ್ಟಿಗಳ ಉಲ್ಲೇಖ ಬರ್ತದೆ. 20 ಶೆಟ್ಟಿಗಳು. ಕಲು ಶೆಟ್ಟಿ, ಪಾಮಿ ಶೆಟ್ಟಿ ಮುಂತಾದ ಶೆಟ್ಟಿಗಳು, 20 ಜನ ಶೆಟ್ಟಿಗಳ ಉಲ್ಲೇಖ ಅದಾವೆ. ಈ ಶೆಟ್ಟಿಗಳೆಲ್ಲ ಯಾರಪ್ಪ ಅಂದರೆ ಆಡಳಿತದ ಅಧಿಕಾರಿಗಳು, ಅಂದಿನ ರಾಜ ಮಹಾರಾಜರ ಕಾಲ. ಇದನ್ನೇ ನಾವು ಪುನಃ ಇತಿಹಾಸವನ್ನು ಅವಲೋಕನ ಮಾಡ್ತಾ ಬಂದಿದ್ದೆ. ಆದರೆ ನಮ್ಮ ಕಿತ್ತೂರು ದೇಸಾಯರ ವಂಶಜರು ಹಿರಿಯ ಮಲ್ಲಪ್ಪ ಶೆಟ್ಟಿ ಮತ್ತು ಕಿರಿಯ ಮಲ್ಲಪ್ಪ ಶೆಟ್ಟಿ. ಶೆಟ್ಟಿ ಅಂದರೆ ಯೋಧ, ನೆನ್ಪಿಟ್ಕೊಂಡ್ರಿ. ಶೆಟ್ಟಿ ಅಂದರೆ ಯೋಧ. ಈ ಯೋಧರಿಂದ ಬಂದಂಥ ಹಳ್ಳಿ, ಯೋಧನಿಂದ ಬಂದಂಥ ಹಳ್ಳಿ ಶೆಟ್ಟಿಹಳ್ಳಿ. ಒಬ್ಬ ಯೋಧ ಸಾಹಸ ಮಾಡಿ ಸಾವನ್ನಪ್ಪಿರಬಹುದು, ಆತನಿಂದ ಆ ಶೆಟ್ಟಿಹಳ್ಳಿ ಅನ್ನೋಂಥ ಹೆಸರು ಬಂದಿದೆ. ಇಟ್ ಈಸ್ ನಾಟ್ ಶ್ರೇಷ್ಠಹಳ್ಳಿ, ವ್ಯಾಪಾರಿ ಹಳ್ಳಿ ಅಲ್ಲ. ಅದನ್ನು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್ ಇನ್ನು ಹಿಟ್ನಿ ಬರ್ತದೆ. ಹಿಟ್ನಿ, ಈ ಹಿಟ್ಟನಗಿ ಮತ್ತು ಹಿಟ್ನಿ ಅನ್ನುವಂಥ ಅನೇಕ ಹಳ್ಳಿಗಳನ್ನು ನೋಡ್ತೀವಿ. ಹಿಟ್ನಿ ಅನ್ನೋದು ಇಲ್ಲಿ ನಿಪ್ಪಾಣಿ ಹೋಗೋ ಮುಂದೆ ಲೆಫ್ಟ್ ಸೈಡ್ ಒಳಗಡೆ ಬರ್ತದೆ. ಹಿಟ್ನಿ. ಹಿಟ್ಟನಗಿ ಅನ್ನೋದು ಸವದತ್ತಿ ತಾಲೂಕು ಬರ್ತದೆ. ಇದಲ್ಲದೆ ಅನೇಕ ಹಿಟ್ಟನಿಗೆಗಳು ಭಾಳ ಅದಾವೆ. 2 ಸಾಕು ಉದಾಹರಣೆಗಾಗಿ. ಈ ಹಿಟ್ಟನಿಗೆ ಹೆಸರು ಬಂದಿದ್ದು ಹಿಟ್ಟನ ಕೇಯು, ಹಿಟ್ಟುಗಳು ಮತ್ತು ಉಗುರುಗಳು ಅನ್ನುವಂಥ ಜನಾಂಗಿತ್ತು. ಈ ಹಿಟ್ಟುಗಳು ಬೇರೆ ಯಾರೂ ಅಲ್ಲ, ಹಟ್ಟಿಗಳಲ್ಲಿ ವಾಸ ಮಾಡೋರನ್ನೇ ಹಿಟ್ಟುಗಳು ಅಂತ ತಿಳ್ಕೊಂಡು ಕರೆದಾರೆ ಅಷ್ಟೇ. ಅದು ಮುಂದುವರೆದ ಭಾಗ ಅಷ್ಟೇ. ಅದು ಹಟ್ಟಿಗರು ಅವರನ್ನೇ ಹಿಟ್ಟುಗರು, ಹಿಟ್ಟು ಅಂತ ಈ ಥರದ ಎಲ್ಲ ಅದು ಸ್ವಲ್ಪ ಬದಲಾವಣೆ ಅಷ್ಟೇ. ಅತಿ ಚಿಕ್ಕ ಹಳ್ಳಿಯಲ್ಲಿ ವಾಸ ಮಾಡೋರು ಹಟ್ಟಿಗರು, ಅವರನ್ನೇ ಹಿಟ್ಟುಗಳು ಅಂತ ಕರೆದರು. ಇವು ಶಾಸನದಲ್ಲಿ ಕೂಡ ಇವರ ಹೆಸರುಗಳು ನಮೂದಿತವಾಗಿವೆ ಅಂತ ತಿಳ್ಕೊಂಡು ಹೇಳ್ಬೋದು. 1-2 ಲೈನ್ ಹೇಳ್ಬಿಡ್ತೇನೆ ನಾನು. ಥರ ಉಗುರುಗಳು ಅನ್ನೋದು ನಿಮ್ಮ ಸವದತ್ತಿ ತಾಲೂಕು ಅದು ಗೊತ್ತದ. ಉಗುರು ಗೊಳ್ಳ ಅಂದರೆ ಅದು ಇದೇ ರೀತಿಯಾಗಿ ಹೆಸರು ಬಂದಿದೆ. ಪ್ರಭು ಗಾವುಂಡಗಳು ಮೂಲಿಗರುವೆಂಟು ಹಿಟ್ಟುಗಳ ಸಹಿತ 1 ಲೈನು.
ಮೂಲಿಗ ಹಂಪಗೌಡನಂ 8 ಹಿಟ್ಟುಗಳ ವಿರ್ತು ಕೂಡಿ ಹಾಡೆದ ಪ್ರೀತಿ. ನೋಡ್ರಿ, ಹಿಟ್ಟುಗಳನ್ನು ಶಾಸನದಲ್ಲಿ ಈ ರೀತಿಯಾಗಿ ನಮೂದು ಮಾಡಲಾಗಿದೆ ಅಂತ ತಿಳ್ಕೊಂಡು. ಇನ್ನು ಹಿಡಕಲ್ ನೋಡ್ರಿ, ಇದು ಹಿಟ್ಟು ಕಲ್ಲನೇ ಇದು. ಹಿಟ್ಟನಿಗೆ ಹಿಟ್ಟನ ಕೆಯ್ಯೋ ಅದು ಹಿಟ್ನಿ ಆಯಿತು ಶಾರ್ಟ್ ಫಾರ್ಮ್ ಆಗಿ. ಇನ್ನು ಹಿಟ್ಟು ಕಲ್, ಹಿಟ್ಟು ಜನಗಳು ವಾಸ ಮಾಡುವಂಥ ನದಿ ತೀರದ ಪ್ರದೇಶ ಕಲ್, ಹಿಟ್ಟು ಕಲ್ ಅದು ಹಿಡಕಲ್ ಆಗಿದೆ. ಇನ್ನು ಇಲ್ಕಲ್, ಇಲ ಅಂದರೆ ವಾಸ ಮಾಡುವ ಸ್ಥಳ, ವಾಸ ಮಾಡುವ ಗ್ರಾಮ ಕಲ್, ಇಲ್ಕಲ್. ತೊರ್ಗಲ್, ತೊರೆನಾಡು ಅಂತ ಇರ್ತದೆ, ಆ ತೊರ್ಗಲ್ ಅನ್ನೋದು ಹಂಗೆ ಬರ್ತದೆ. ಹಾಂ, ನೆಕ್ಸ್ಟ್ ಮತ್ತು ಇಂಥ ಕಲ್ಲುಗಳು ಭಾಳ ಅದಾವೆ. ಪಟ್ಟದ ಕಲ್ಲು, ಕೋಟೆ ಕಲ್ಲು. ಕಲ್ಲು ಅಂದರೆ ಗ್ರಾಮ ಅಷ್ಟೇ, ಬೇರೆ ಏನೂ ಆಗ್ತಿಲ್ಲ. ಹಾಂ, ಇದು ಹಿಟ್ಟು ಕಲ್ಲು, ಹಿಟ್ಟುಗಳ ಒಂದು ವಾಸಸ್ಥಾನ. ಇದು ಹಿಡಕಲ್ಲಾಗಿ ಪರಿವರ್ತನೆ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು ಇನ್ನು ನಾವು ಮುಂದುವರೆದು ಪಾಶ್ಚಾಪುರ ಬರೋಣ. ಪಾಶ್ಚಾಪುರ ತಮಗೆ ತಿಳಿದಿರುವಂತೆ ಪಾಶ್ಚಾಪುರ ಇದ್ದು ಮುಸಲ್ಮಾನ್ ಆಡಳಿತಕ್ಕೆ ಒಳಪಟ್ಟಂಥ ಅಥವಾ ಬಿಜಾಪುರ ಸುಲ್ತಾನರ ಆಡಳಿತಕ್ಕೆ ಒಳಪಟ್ಟಂಥ, ತದನಂತರ ಮೊಘಲರ ಆಡಳಿತಕ್ಕೆ ಒಳಪಟ್ಟಂಥ ಒಂದು ಕೋಟೆ ಅದು, ಆ ಗ್ರಾಮ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಾನು ನಿಮಗೆ ಹೇಳ್ತೀನಿ. ಪಾಚ್ಛಾ ಅನ್ನುವಂಥ ಒಬ್ಬ ಅಧಿಕಾರಿ, ಬಿಜಾಪುರ ಸುಲ್ತಾನನ ಅಧಿಕಾರಿ, ಆ ಗ್ರಾಮವನ್ನು ಕಟ್ಟಿದ್ದು, ಆ ಕೋಟೆಯನ್ನು ಕಟ್ಟಿದ್ದು. ಪಾಚ್ಛಾ ನಾಮಪದ, ಪುರ ಅನ್ನೋದು ಅದು ಒಂದು ಸ್ಥಳದ ಪುರ ಅಂದರೆ ಅದು ನಾಮಪದನೇ, ಬಟ್ ಆ ನಾಮಪದ ಹಳ್ಳಿಗೆ ಅನ್ವಯಿಸುವಂಥದ್ದು, ಒಂದು ಅಥವಾ ಒಂದು ಗ್ರಾಮಕ್ಕೆ ಅನ್ವಯಿಸುವಂಥದ್ದು. ಪಾಚ್ಛಾಪುರ ನೋಡ್ರಿ, ಬಿಜಾಪುರ ಸುಲ್ತಾನನ ಕಾಲಕ್ಕೆ ದರುಲ್ ಜಾಫರ್ ಪೀರಿಯಡ್ದಲ್ಲಿ, ದರುಲ್ ಜಾಫರ್ ಅನ್ನುವಂಥ ಒಬ್ಬ ಸುಬೇದಾರ್, ಸುಭಾ ಅಂದರೆ ಆಡಳಿತದ ದೊಡ್ಡ ಭಾಗ, ಸುಭಾ ಅಂದರೆ ಆಡಳಿತದ ದೊಡ್ಡ ಭಾಗ, ಅದನ್ನು ನೋಡಿಕೊಳ್ಳೋರು ಸುಬೇದಾರ್. ನೆನ್ಪಿಟ್ಕೊಡ್ರಿ, ಇವರು ಹಿಂದೂಗಳಲ್ಲಿಯೂ ಅದಾರ, ಮುಸ್ಲಿಮರಲ್ಲಿಯೂ ಅದಾರ, ಪ್ರಭಾವ ಮಾತ್ರ ಮುಸ್ಲಿಂ ಆಡಳಿತದ ಪ್ರಭಾವ. ಈ ಸುಭಾಗಳನ್ನು ಆಡಳಿತದ ಅನುಕೂಲಕ್ಕಾಗಿ ಸರ್ಕಾರಗಳು ಅಂತ ಹೇಳಿ ಭಾಗ ಮಾಡ್ತಾರೆ. ಪಾಶ್ಚಾಪುರ ಅನ್ನುವಂಥ ಹಳ್ಳಿ ಎಲ್ಲಿ ಬರ್ತಿತ್ತಪ್ಪ ಅಂದ್ರೆ ಅಜಂನಗರ್ ಸರ್ಕಾರದಲ್ಲಿ ಒಳಗೊಂಡಂಥ ಒಂದು ಪ್ರದೇಶ. ಅಜಂನಗರ್ ಬೆಳಗಾವಿ, ನೆನ್ಪಿಟ್ಬಿಟ್ಟು. ಅಜಂನಗರಕ್ಕೆ, ಬೆಳಗಾವಿಗೆ ಅಜಂನಗರ್ ಅನ್ನುವಂಥ ಹೆಸರಿತ್ತು. ಆ ಅಜಂನಗರ್ ಸರ್ಕಾರದಲ್ಲಿ, ಆ ನಂತರ ಆ ಸರ್ಕಾರದಲ್ಲಿ ಅನೇಕ ಭಾಗಗಳು ಮಾಡ್ತಾರೆ. ಮತ್ತು ಆಡಳಿತದ ಅನುಕೂಲಕ್ಕಾಗಿ ಮಹಲ್ಗಳು ಅಂತ ಕರೀತಾರೆ, ಮತ್ತು ಇಲ್ಲಾಂದರೆ ಫಾರ್ಗನ್ಗಳು ಅಂತ ಕರೀತಾರೆ. ಪುನಃ ಮಹಲ್ಗಳ ಪಾರ್ಗನಗಳನ್ನು ಭಾಗ ಮಾಡಿ ದೇಹ ಅಂತ ಕರೀತಾರೆ. ದೇಹ ಅಂದರೆ ಆಡಳಿತದ ಎರಡನೇ ಚಿಕ್ಕ ಘಟಕ. ದೇಹಗಳನ್ನು ಆಳವರು ದೇಸಾಯರು. ಇಲ್ಲಿ ಈ ಅಜಂನಗರ್ ಸರ್ಕಾರದಲ್ಲಿ ಎಷ್ಟು ಹಳ್ಳಿಗಳಿದ್ದು ಅನ್ನೋದನ್ನು ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ನಾನು, ಹಾಗೆ ಸುಮ್ಮನೆ ನೆನ್ಪಿಟ್ಕೊಡ್ರಿ. ಒಂದು ಸದಲ್ಕ ಅಂತ ಕರೆದಾರ ಅವರು, ಅದು ಸದಲ್ಗ. ಎರಡನೇದು ನೂಲಿ, ಲಾಟ್, ಅಬ್ದುಲ್ಲಾಟ್, ನೇಸರಿ, ಬಾದಶಾಹಪುರ್. ಅದು ಪಾಶ್ಚಾಪುರ ಹೆಂಗಾಗಿದೆ ಅಂದ್ರೆ ಬಾದಶಾಹಪುರ. ಬಾದಶಾಹ ಅನ್ನುವಂಥ ವ್ಯಕ್ತಿ ಕಟ್ಟಿಸಿದ, ಅದನ್ನು ಪಾಚ್ಚಾ ಅಂತ ಹೇಳಿ ಗ್ರಾಮ್ಯ ಭಾಷೆಯಲ್ಲಿ ನಾವು ಕರಿತೀವಿ. ಆ ನಂತರ ಹುಕ್ಕೇರಿ, ಆ ನಂತರ ಅಂಜರ ಇದ್ದದ್ದು ಅಜರ ಅದು ಆ್ಯಕ್ಚುಲಿ. ಇದು ನನ್ನ ಕಡೆ ಇದ್ದದ್ದು ರೆಕಾರ್ಡು 1884 ರೆಕಾರ್ಡ್. ಇದು 1884ದಲ್ಲಿ ರೆಕಾರ್ಡ್ ಆಗಿದ್ದದು. ಒಬ್ಬ ವಿದೇಶಿ ಪ್ರವಾಸಿಗ ಅಲ್ಲಿ ವಿಸಿಟ್ ಮಾಡಿ ಸ್ವಲ್ಪ ಮಾಹಿತಿ ಕೊಟ್ಟಿದ್ದು ಅಷ್ಟೇ ನನಗೆ. ಇನ್ನು ಕರಗುಪ್ಪಿ, ಕರೀರ ಮರದ ಪ್ರದೇಶದಿಂದ ಅಥವಾ ಕರೀರ ಎನ್ನುವಂಥ ಮರಗಳಿಂದ ಕೂಡಿದ ಪ್ರದೇಶ. ಕರೀರ ಕುಪ್ಪೆ, ಕರೀರ ಕೊಪ್ಪ, ಈ ಥರ ಎಲ್ಲ ಹೆಸರುಗಳು ಬದಲಾವಣೆ ಇರ್ತವೆ. ಇದು ಕರೀರ ಮರಗಳನ್ನು ಹೊಂದಿದಂಥ ಒಂದು ಕುಪ್ಪೆ ಅಂದರೆ ಗ್ರಾಮ. ಅದು
ಕರಗುಪ್ಪಿ, ಕರಗುಪ್ಪಿ. ಆನಂತರ ಇದೇ ಥರ ಕರಗಾಂವ್, ಕರೀರ ಮರಗಳಿಂದ ಕೂಡಿದಂಥ ಕರೀರಗಾವೆ, ಕರೀರಗಾವೆ, ಕರಗಾವೆ, ಕರಗಾಂವ್, ಗಾಂವ್, ಅಲ್ಲಿ ಗಾಂವ್ ಆಯ್ತು ನೋಡ್ರಿ. ಗವನಾಳ, ಗೋವಿನ ಹಾಳ, ಗವನಾಳ. ಹೆಚ್ಚು ಗೋವುಗಳನ್ನು ಅಲ್ಲಿ ಪಾಲನೆ ಮಾಡಿದ್ದರಿಂದ ಗೋವಿನ ಹಾಳ ಅಂತ ತಿಳ್ಕೊಂಡು ಕರೀತಾರೆ. ಆನಂತರ ನಾನು ಹೇಳಿದೆ ನಿಮಗೆ ಈಗಾಗಲೇ ಮೊದಲು ಗೋಮಾಳಗಳು ಭಾಳ ಇದ್ದವು ಅಂತ ಹೇಳಿದೆ ನಾನು. ಪ್ರತಿಯೊಂದು ಊರಿಗೆ ಗೋಮಾಳಗಳಿದ್ದು ನೆನ್ಪಿಟ್ಕೊಡ್ರಿ. ಆ ಗೋವುಗಳ ಪಾಲನಾ ಸ್ಥಳ ಗೋವಿನ ಹಾಳ ನೆನ್ಪಿಟ್ಕೊಡ್ರಿ. ಅದೇ ಥರ ಗೋಟೂರು ನೋಡ್ರಿ, ಅಲ್ಲೇ ಪಕ್ಕದಲ್ಲಿ ಬರ್ತದೆ ಗೋಟೂರು. ಗೋಟೂರು, ಇದು ಗೋಟೂರು ಅನ್ನೋದು ಏನು ಮಾಡಿದೆ ಅಂದ್ರೆ ಸ್ವಲ್ಪ ಮರಾಠಿ, ಇನ್ಫ್ಯಾಕ್ಟ್ ಗೋ ಅನ್ನೋದು ಸಂಸ್ಕೃತ ಶಬ್ದ, ಇದು ಕರೆಕ್ಟನೇ. ಅದು ಮರಾಠಿಗರು ಏನು ಮಾಡಿದಾರೆ ಗೋಟಾ ಅಂತ ಕರೆದಾರೆ ಫಸ್ಟ್. ಅದು ಗೋಟಾ, ಗೋಟಾ ಅಂದರೆ ದನಗಳ ಹಟ್ಟಿ. ಆ ಗೋಟಾ ಅಂತ ಕರೆದು ಅದ್ರ ಮುಂದೆ ಏನು ಮಾಡಿದಾರೆ ಅಂದ್ರೆ ರ ಪ್ರತ್ಯಯ ಹಚ್ಚಿದ್ದಾರೆ. ಅದು ಗೋಟಾರ್, ನಂತರ ಗೋಟೂರ್, ಈ ಥರ ಬದಲಾವಣೆ ಆಗಿ ಗೋಟೂರ್ ಆಗಿದೆ. ಬಟ್ ಎನಿ ಹೌ ಇಟ್ ಈಸ್ ಕನೆಕ್ಟೆಡ್ ವಿತ್ ಪಶುಪಾಲನೆ. ಟೋಟಲಿ ಅದು ಗೋವಿಗೆ ಸಂಬಂಧ ಇರುವಂಥ ಹಳ್ಳಿ. ಆನಂತರ ನೆಕ್ಸ್ಟು ನಮಗೆ ಬಸ್ತ ಬರ್ತದೆ, ಬಸ್ತವಾಡ. ಇದು ವಸತಿ ವಾಡ, ವಸತಿ ವಾಡ. ಅದು ಕ್ರಮೇಣ ವಸತಿಯನ್ನು ಬಸದಿ ಅಂತೇಳಿ ಕರೀತಾರೆ. ಅದು ಬಸದಿ ವಾಡ, ಅಲ್ಲಿ ಬಸತಿ ಇರೋದರಿಂದ ಬಸ್ತಿ ವಾಡ ಅಂತ ಕರ್ತಾರೆ. ವಾಡ ಗ್ರಾಮ. ಇಲ್ಲಿರುವ ಜೈನ ಬಸದಿಯಿಂದ ಇಲ್ಲಿನ ತೀರ್ಥಂಕರ ಮೂರ್ತಿಯನ್ನು ಸ್ತವನಿಧಿಗೆ ಸ್ಥಳಾಂತರ ಮಾಡಲಾಯಿತು ಅಂತ ಎತ್ತಿಕೊಂಡು ನಮಗೆ ಒಬ್ಬರು ಮಾಹಿತಿ ಕೊಟ್ಟಿದ್ದರು. ಅದು ವಿಷಯ ಬೇರೆ. ಹೀಗೆ ಈ ಗ್ರಾಮನಾಮಗಳ ಅಧ್ಯಯನದ 3ನೇ ಭಾಗವನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಆನಂತರ ಮುಂದಿನ ಭಾಗದಲ್ಲಿ ಉಳಿದ ಎಲ್ಲ ಗ್ರಾಮನಾಮಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.